ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾನಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಸ್ಕಿನ್ ಟ್ಯಾಗ್ ಅಂತಂದರೆ, ಕೆಲವೊಬ್ಬರು ಜನದಲ್ಲಿ ಕುತ್ತಿಗೆ ಭಾಗದಲ್ಲಿ ಎಕ್ಸ್ಟ್ರಾ ಸ್ಕಿನ್ ಬೆಳೆದಿರ್ತದೆ. ಆ ಎಕ್ಸ್ಟ್ರಾ ಸ್ಕಿನ್ನು ನೇತಾಡ್ತಾ ಇರ್ತದೆ, ದಪ್ಪಗಿರ್ತದೆ. ಇದು ಸಾಮಾನ್ಯವಾಗಿ ಒಬೆಸಿಟಿ ಇರ್ತಕ್ಕಂಥ ಮನುಷ್ಯರಲ್ಲಿ, ಅಂದರೆ ತುಂಬಾ ಅತಿಯಾದ ತೂಕ ಇರ್ತಕ್ಕಂಥ ಮನುಷ್ಯರಲ್ಲಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತಕ್ಕಂಥವರಲ್ಲಿ, ಹಾರ್ಮೋನಲ್ ಚೇಂಜ್ ಆದರೆ, ಸ್ಕಿನ್ ಫ್ರಿಕ್ಷನ್ ಆದರೆ, ಸ್ಕಿನ್ ಉಜ್ತಾ ಇದ್ದರೆ, ಅಂಥ ಜಾಗದಲ್ಲಿ ಸ್ಕಿನ್ ಟ್ಯಾಗ್ ಅಥವಾ ವಾಲ್ಟ್ ಅಂತಾರೆ, ಅಥವಾ ಈ ಒಂದು ನರಹುಲಿ ಅಂತ ಹೇಳ್ತಾರೆ. ಆ ಥರ ಎಕ್ಸ್ಟ್ರಾ ಸ್ಕಿನ್ ಬೆಳೆದಿರ್ತದೆ. ಅದು ಸಾಮಾನ್ಯವಾಗಿ ಕುತ್ತಿಗೆ ಭಾಗದಲ್ಲಿರ್ತದೆ, ಕಂಕಳು ಭಾಗದಲ್ಲಿರ್ತದೆ. ಹಾಗಾಗಿ ಈ ಒಂದು ಸಮಸ್ಯೆಗೆ ಅವರು ಹಲವಾರು ವೈದ್ಯರನ್ನು ಭೇಟಿ ಮಾಡಿರ್ತಾರೆ, ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಆದರೆ ಅದರ ಸಮಸ್ಯೆ ಕಡಿಮೆ ಆಗಿರೋದಿಲ್ಲ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಎಕ್ಸ್ಟ್ರಾ ಗ್ರೋತ್, ಸ್ಕಿನ್ ಗ್ರೋತ್ ಅಥವಾ ಸ್ಕಿನ್ ಟ್ಯಾಗ್, ಇದನ್ನು ಯಾವ ರೀತಿ ಮನೆಮದ್ದು ಮುಖಾಂತರ ನಾವು ಪರಿಹಾರ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಅಂತಂದರೆ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಹಾಗೂ ಬೇಕಿಂಗ್ ಸೋಡಾ. ಅರ್ಧ ಚಮಚ ಹರಳೆಣ್ಣೆ ತಗೊಳ್ಳಿ, ಅರ್ಧ ಚಮಚ ಕೊಬ್ಬರಿ ಎಣ್ಣೆ ತಗೊಳ್ಳಿ, ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ, ಇದರ ಜೊತೆಗೆ 1 ಚಮಚ ಬೇಕಿಂಗ್ ಸೋಡಾ ಮಿಶ್ರಣ ಮಾಡಿ. ಬೇಕಿಂಗ್ ಸೋಡಾ ಮಿಶ್ರಣ ಮಾಡಿದ ಈ ಮಿಶ್ರಣವನ್ನು, ಈ ಪ್ರಿಪೇರ್ ಮಾಡಿರ್ತಕ್ಕಂಥ ಮಿಶ್ರಣವನ್ನು ಹತ್ತಿನಲ್ಲಿ ಅಥವಾ ಇಯರ್ ಬಡ್ಸಲ್ಲಿ ತಗೊಂಡು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಎಲ್ಲಿ ಸ್ಕಿನ್ ಟ್ಯಾಗ್ ಆಗಿದೆಯೋ, ಅಂದರೆ ಎಕ್ಸ್ಟ್ರಾ ಗ್ರೋತ್ ಇದೆಯೋ ಅದರ ಮೇಲೆ ಹಾಗೂ ಸ್ವಲ್ಪ ಸುತ್ತ ಪ್ರತಿದಿನ ಹಚ್ತಾ ಬಂದರೆ ಈ ಸ್ಕಿನ್ ಟ್ಯಾಗ್ ಆಗಿರೋ ಸಮಸ್ಯೆ ದೂರ ಆಗ್ತದೆ. ಹಾಗೂ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಇದು ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.